ನಮಸ್ಕಾರ ಬೆಂಗಳೂರು. ನಿನ್ನೆ ನಾನು ಇದೇ ಪೋಸ್ಟ್ ಇಟ್ಕೊಂಡು ಬೆಂಗಳೂರಿನ JC ರೋಡ್ ನ ಸಿಗ್ನಲ್ ನಲ್ಲಿ ಒಂದು ಅವೇರ್ನೆಸ್ ಒಂದು ಕಾರ್ಯಕ್ರಮವನ್ನ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ಸುಮಾರು ಜನ ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ರು. ಅವ್ರನ್ನ ನಾವು ಕ್ವಶನ್ ಮಾಡಿದ್ವಿ, ಯಾಕೆ ನೀವು ಹಾಫ್ ಹೆಲ್ಮೆಟ್ ಅನ್ನ ಓಡಾಡ್ತಾ ಇದ್ದೀರಾ ಅಂತ ಹೇಳಿ. ಅವ್ರು ಸುಮಾರು ರೀಸನ್ ಕೊಟ್ರು. ಬಟ್ ಅದೇನೇ ಇರ್ಲಿ, ಇವತ್ತು ನಾನು ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವ ಊರುಷಿ ಥಿಯೇಟರ್ ಮುಂಭಾಗ ಇದ್ದೇನೆ. ಇಲ್ಲಿ ಹೆಲ್ಮೆಟ್ ಅನ್ನ ಮಾರ್ತಕ್ಕಂತ ಸುಮಾರು ಅಂಗಡಿಗಳಿದೆ. ಬನ್ನಿ ಯಾವ್ಯಾವ ಅಂಗಡಿಗಳಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಇಲ್ಲಿ ಕಾಣ್ತಾ ಇದೆಯಲ್ಲ, ಮಾವಲಿ ಟಿಫನ್ ರೂಮ್ಸ್. ಇದು ನಮ್ಮ ದೇಶದ ಹೆಮ್ಮೆಯ ಹೋಟೆಲ್ ಆಗಿರುತ್ತೆ. ಈ ಹೋಟೆಲ್ ನ ಮುಂಭಾಗದ ಈ ಒಂದು ಕಾಂಪ್ಲೆಕ್ಸ್ ಬಂದ್ರೆ ನಿಮಗೆ ಬೇಕಾಗಿರುವ ಕಾಸ್ಟ್ಲಿಯ ಮತ್ತೆ ಕಡಿಮೆ ಬೆಲೆಯ ಮತ್ತು ವಿವಿಧ ರೀತಿಯ ಹೆಲ್ಮೆಟ್ ಅಂತ ಹೇಳ್ತೀವಲ್ಲ, ಒಂದು ಬ್ಲೂಟೂತ್ ಹಾಕೋತೀವಿ, ಇನ್ನೊಂದು ಹೇಳಿದ್ರೆ ಒಂದು ಕ್ಯಾಮ್ರಾ ಟೈಪ್ ಇರುತ್ತೆ, ಇನ್ನು ಕೆಲವರು ಸ್ಟೈಲಿಶ್ ಆಗಿರುತ್ತೆ, ಇನ್ನೊಂದು ಆಕ್ಸಿಡೆಂಟ್ ಗಾಡಿ ನಾವು KTM ಅಂತ ಹೇಳ್ತಿಲ್ವಾ, ಆ ಗಾಡಿಗೂ ಹಾಕುವ ಹೆಲ್ಮೆಟ್ಗಳು ಈ ಒಂದು ಕಾಂಪ್ಲೆಕ್ಸ್ ನಲ್ಲಿ ಹೆಲ್ಮೆಟ್ಗಳು ಸಿಗುತ್ತೆ. ತುಂಬಾ ಜನ ಎಲ್ಲೆಲ್ಲೂ ಹುಡ್ಕಾಡ್ತಾ ಇರ್ತೀರಾ, ಆನ್ಲೈನ್ ಅಲ್ಲಿ ಹುಡ್ಕಾಡ್ತಾ ಇರ್ತೀರಾ. ಬಟ್ ಇಲ್ಲಿ ನೀವು ಲೈವ್ ಡೆಮೋ ನೋಡಿ ಈ ಒಂದು ಹೆಲ್ಮೆಟ್ ಅನ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಕಾಸ್ಟ್ಲಿ ಅಂತ ಹೇಳಿದ್ರೆ 800-1000 ಅಂತ ಅದೇ ಕಾಸ್ಟ್ಲಿ ಅನ್ಸಾಗುತ್ತೆ ಮಧ್ಯಮ ವರ್ಗದವರಿಗೆ. ಆದ್ರೆ ರಿಚ್ ಪೀಪಲ್ ಗಳಿಗೆ 15,000, 18,000, 20,000, 40,000 ಒಂದು ಬೆಲೆ ಬಾಳುವ ಹೆಲ್ಮೆಟ್ಗಳು ಈ ಕಾಂಪ್ಲೆಕ್ಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಹೆಲ್ಮೆಟ್ ಪ್ಯಾರಡೈಸ್, ಇಲ್ಲೂ ಕೂಡ ಚೆನ್ನಾಗಿರೋ ಅದ್ಭುತವಾಗಿರೋ ಹೆಲ್ಮೆಟ್ ಸಿಗ್ತಾ ಇದೆ. ಯಾಕೆ ಫುಲ್ ಹೆಲ್ಮೆಟ್ ಹಾಕೋಬೇಕು ಅಂತ ಹೇಳಿದ್ರೆ, ನಾವು ದೇಶದ ಸಂಪತ್ತು. ಕರ್ನಾಟಕ ಇಡೀ ದೇಶದಲ್ಲಿ 30ರಷ್ಟು ಆದಾಯವನ್ನ ಗಳಿಸ್ಕೊಡ್ತಾ ಇದೆ. ನೀವು ಹಾಫ್ ಹೆಲ್ಮೆಟ್ ಹಾಕೊಂಡು ನೀವೇನಾದ್ರೂ ರಸ್ತೆಯಲ್ಲಿ ಬಿತ್ತು ಅಂತ ಹೇಳಿದ್ರೆ, ಮೇನ್ ಇಲ್ಲಿ ಡೇಟಾ ಸೆಂಟರ್ ಹೆಡ್ ಆಫೀಸ್ ಅಂತ ಇರುತ್ತಲ್ಲ, ಅಲ್ಲಿ ನೆರೆಗಳು ಕಟ್ಟಾಗುತ್ತೆ. ಅದನ್ನ ನೆರೆಗಳು ಕಟ್ಟಾದ್ರೆ ಮತ್ತೆ ಸರಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನಾವು ಹೇಳ್ತೇವೆ ಫುಲ್ ಹೆಲ್ಮೆಟ್ ಅನ್ನ ಹಾಕೊಳ್ಳೇಬೇಕು ಅಂತ. ಇನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ ರೈಡಿಂಗ್ ಗೇರ್, ಗಾರ್ಡನ್ ವ್ಯೂ, ಅದ್ರ ಪಕ್ಕ ಒಂದು ವೇಗ ಹೆಲ್ಮೆಟ್ ಹಾಕೊಂಡಿರೋ ಒಂದು ಚಿಕ್ಕ ಅಂಗಿದೆ. ಇವಾಗ ನಾನ್ ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಲೋಸ್ ಮಾಡಿದೆ. ಮೋಸ್ಟ್ಲಿ 11 ಗಂಟೆ 12 ಗಂಟೆ ಮೇಲೆ ಇವರು ಅಂಗಡಿಯನ್ನು ಓಪನ್ ಮಾಡ್ತಾರೆ. ಇಲ್ಲೂ ಕೂಡ ಒಳ್ಳೊಳ್ಳೆ ಹೆಲ್ಮೆಟ್ ಗಳು ಸಿಗುತ್ತೆ. ಹೆಲ್ಮೆಟ್ ಕೆಲವರು ಲೈಟ್ ವೇಟ್ ಚಿಕ್ಕ ಬೈಕು ಅಂತ ಹೇಳ್ತೀವಿ, XL ಗೆ ಹಾಕೋದು, ಮತ್ತಿನ್ನೊಂದು ಸ್ಪ್ಲೆಂಡರ್ ಗೆ ಹಾಕೋದು, ಇನ್ನೊಂತರ ಬುಲೆಟ್, ಹಯಾಬುಸಾ, ಡುಕಾಟಿ, ಇನ್ನು ವೆರೈಟಿ ದೊಡ್ಡ ಬೈಕ್ಗಳಿಗೆ ಹಾಕುವ ಹೆಲ್ಮೆಟ್ಗಳು ಈ ಏರಿಯಾದಲ್ಲಿ ಸಿಗುತ್ತೆ. ಸದ್ಯ ನಾನಿವಾಗ ಊರುಷಿ ಥಿಯೇಟರ್ ಮುಂಭಾಗ ಇರುವ ಒಂದು ಹೆಲ್ಮೆಟ್ ಶಾಪ್ ಒಳಗಡೆ ಇದ್ದೇನೆ. ಇಲ್ಲಿ ನೋಡಿ ವೆರೈಟಿ ಈ ಒಂದು ಹೆಲ್ಮೆಟ್ ಗಳಿದೆ. ಮ್ಯಾಚಿಂಗ್ ಸ್ಟೈಲಿಶ್ ಅಂತ ಹೇಳಿ ಬಾಯ್ಸ್ ಮತ್ತೆ ಗರ್ಲ್ಸ್ ತುಂಬಾ ನೀವು ಯೋಚನೆ ಮಾಡ್ತಾ ಇರ್ತೀರ. ಆ ತರ ಕಲರ್ಫುಲ್ ಆಗಿರೋ ಮತ್ತೆ ವೆರೈಟಿ ಆಗಿರೋ ಹೆಲ್ಮೆಟ್ ಗಳು ಇಲ್ಲಿ ಸಿಗುತ್ತೆ. ನಿಮ್ಮ ಬಜೆಟ್ಗೆ ಬೇಕಾಗಿರೋ ಎಲ್ಲ ಹೆಲ್ಮೆಟ್ಗಳು ಈ ಒಂದು ಅಂಗಡಿ ಸಿಗುತ್ತೆ. ಇನ್ನೊಂದು, ನೀವು ಕಾಸ್ಟ್ಲಿ ಹೆಲ್ಮೆಟ್ ಹಾಳಾಗಿದೆ ಅದನ್ನೇ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ಶಾಪ್ನ ಪಕ್ಕದಲ್ಲಿ ರಿಪೇರಿ ಮಾಡ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ. ಬಟ್ ನಾವ್ ಹೇಳೋದು ಏನು ಅಂತ ಹೇಳಿದ್ರೆ, ನೀವು ಗಾಡಿ ಓಡಿಸ್ಬೇಕಾದ್ರೆ ಫುಲ್ ಹೆಲ್ಮೆಟ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.